ಮಾನ್ಯ ಅಧ್ಯಕ್ಷರೇ, ನಮ್ಮ ಹಳ್ಳಿಯೊಳಗ ಒಂದು ಅಧ್ಯಕ್ಷರೇ, ಕುದುರೆ ಹಣಿಬಾರ್ ಚಂದ ಇತ್ತಂದ್ರೆ ರಾಜನ್ ಕುದುರೆ ಆಗ್ತದಂತ. ಕುದುರೆ ಹಣಿಬಾರ್ ತಾವು ಹಚ್ಕೋರ ಅಧ್ಯಕ್ಷರೇ, 10 ನಿಮಿಷ ಮುಗಿಸ್ತೀನಿ. ನಮ್ಮ ಹಳ್ಳಿಯೊಳಗ ಕುದುರೆ ಹಣಿಬಾರ್ ಚಂದ ಇತ್ತಂದ್ರೆ ಅದು ರಾಜನ್ ಕುದುರೆ ಆಗ್ತದಂತ. ಆ ಕುದುರೆ ಹಣಿಬಾರ್ ಖರಾಬ್ ಇತ್ತಂದ್ರ ಅದು ಟಾಂಗಕ್ ಹೋತ ಅಂತ ಹೇಳಿ ನಮ್ಮ ಹಳ್ಳಿಯೊಳಗ ಒಂದು ಮಾತಿದೆ ಅಧ್ಯಕ್ಷರೇ. ಆ ಭಾಗದ ಜನರ ಹಣಿಬಾರ್ ಬಹಳ ದೊಡ್ಡದ ಅಧ್ಯಕ್ಷರೇ. ಅವ್ರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ರಾಜರು ಸಿಕ್ಕರು. ನಮ್ಮ ಭಾಗದ ಜನರಿಗೆ ಹೈದರಾಬಾದ್ ಕರ್ನಾಟಕದಂತ ರಾಜನ ಆಡಳಿತ ನಮಗ್ ಸಿಕ್ತ ಅಧ್ಯಕ್ಷರೇ. ಹಾಗಾಗಿ ನಾವು ದುರ್ದೈವಿಗಳ ಅಧ್ಯಕ್ಷರೇ. ಆಡಳಿತ ಅಷ್ಟೇ ಅಲ್ಲ ಅಧ್ಯಕ್ಷರೇ, ಹೈದರಾಬಾದ್ ನಿಜಾಮನ ಆಡಳಿತದೊಳಗ ನನ್ನ ಮತಕ್ಷೇತ್ರದ ಗೋರ್ಟಾ, ತೊಗಲೂರು, ಮುಚ್ಚಳಂ, ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಅಂತ ದುರ್ದೈವಿಗಳ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಚೆನ್ನಾಗಿ ಮಾತಾಡ್ತೀರಿ. ಈಗ ನೀವು ಉತ್ತರ ಇತಿಹಾಸ ಹೇಳ್ತೀರಿ. ನಾನು ಹೇಳೋದೆಲ್ಲ ಉತ್ತರ ಕರ್ನಾಟಕದ ಅಧ್ಯಕ್ಷರೇ. ನನಗೆ ಯಾಕೆ ತಾವು ಕಾಡ್ತೀರಿ ಅಧ್ಯಕ್ಷರೇ? ನಾನು ಏನ್ ತಪ್ಪು ಮಾಡಿನ ಅಧ್ಯಕ್ಷರೇ? ನನಗಷ್ಟೇ ಕಾಡ್ತೀರಿ, ಯಾರಿಗೇನು ಅಂಬಲ್ಲ ಅಧ್ಯಕ್ಷರೇ. ಕೈ ಮುಗಿತೀನಿ ನಿಮ್ಗೆ ನಾನು. ನನ್ನ ಭಾಗದ ಸಮಸ್ಯೆ ಹೇಳ್ತೀನಿ, ತಾವು ಕುಂತು ಕೇಳ್ರಿ ಸಮಸ್ಯೆ. ನನ್ನ ಭಾಗದ ಸಮಸ್ಯೆ ಇಲ್ಲಿ ಹೈಯೆಸ್ಟ್ ಕೂತಿದ್ದ ನನಗೆ ಗೊತ್ತದ ಅಧ್ಯಕ್ಷರೇ. ನಮ್ಮ ಅಪ್ಪ ಇವತ್ತಿಗೂ ಕೂಡ 1000 ರೂಪಾಯಿ ಸಲ ಸಂತಿಗೆ ಹೋಗ್ತದೆ ಅಧ್ಯಕ್ಷರೇ. ನನಗೆ ಹತ್ತ ಸಮಸ್ಯೆಗಳು ಗೊತ್ತಾವ ಅಧ್ಯಕ್ಷರೇ. ಸಮಸ್ಯೆ ಹೇಳಿ ಅಧ್ಯಕ್ಷರೇ, ನಿಮಗೆ ಕೈ ಮುಗಿತೀನಿ ಅಧ್ಯಕ್ಷರೇ. ಅಂತ ಶ್ರೇಷ್ಠನೆಲ್ಲ ನಮ್ಮದು ಅಧ್ಯಕ್ಷರೇ. ಅದ್ರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರಿ ರಾಣಿ ಚೆನ್ನಮ್ಮ, ವೀರ ಸಂಗೊಳ್ಳಿ ರಾಯಣ್ಣ, ಸುರಪುರದ ವೆಂಕಟಪ್ಪ ನಾಯಕ, ಮಂಡರ್ಗಿ ಭೀಮರಾಯ, ನರಗುಂದದ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ನಡು ಬೀದಿಗಳಲ್ಲಿ ಮುತ್ತು, ರಕ್ತ, ಬಂಗಾರ ಬೆಳೀತಕ್ಕಂತ ಸಂಪತ್ ಭೂಮಿಯಿಂದ ಇವತ್ತು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಮುಂಬೈ, ಪುಣೆ, ಗೋವಾ ಗೂಳೆ ಹೋಗಲು ಹಸಿವಿಗಾಗಿ, ಬಡತನಕ್ಕಾಗಿ, ಅವಮಾನಕ್ಕಾಗಿ ಗೂಳೆ ಹೋಗಲು ಕಾರಣ ಯಾರು ಅಧ್ಯಕ್ಷರೇ? ಅವರ ಬದುಕು ಬರಡಾಗಲು ಕಾರಣವೇನು? ಇದಕ್ಕಾಗಿ ಉತ್ತರ ಹುಡುಕಬೇಕು. ಉತ್ತರ ಕರ್ನಾಟಕ, ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸನು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ. ನನಗೆ ವಿಶ್ವಾಸದ ಅಧ್ಯಕ್ಷರೇ, ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ. ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು. ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಕುರಿತು ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಅವರ ವರದಿ ತಮಗೆ ಗೊತ್ತದ ಅಧ್ಯಕ್ಷರೇ. ನನಗಿಂತ ಚೆನ್ನಾಗಿ ಯಾವ ಸಮಯದೊಳಗ ತಾವೇನು ಹೈದರಾಬಾದ್ ಕರ್ನಾಟಕವನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದೀರಿ, ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗ್ಲಿಲ್ಲ ಅಧ್ಯಕ್ಷರೇ. ಯಾವುದೇ ರೀತಿ ನಮ್ಮ ರೈತರ ಕಲ್ಯಾಣ ಆಗ್ಲಿಲ್ಲ. ಹಾಗಾಗಿ ವಿಜಯನಗರದ ಶ್ರೀಮಂತಿಕೆ, ಚಾಲುಕ್ಯರ ವೈಭವದಲ್ಲಿ ಮೆರೆದಂತ ನನ್ನ ನಾಡು ಯಾಕೆ ಬಡವಾಯ್ತು? ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರೇ, ನನಗೆ ಉತ್ತರ ಸಿಗಬೇಕಲ್ಲ ಅಧ್ಯಕ್ಷರೇ. ಇವತ್ತು ತಾವೇ ಟ್ಯಾಲಿ ಮಾಡ್ರಿ, ತುಲನೆ ಮಾಡ್ರಿ. ಅತಿ ರಾಜ್ಯದ ಬಡವರಿರ್ತಕ್ಕಂಥ ಜಿಲ್ಲೆಗಳು ಯಾವುವು ತಾವು ತುಲನೆ ಮಾಡ್ರಿ. ಇವತ್ತು ತಲಾ ಆದಾಯದ ಕಡೆ ತಾವು ಗಮನ ಕೊಡ್ರಿ. ಕೊನೆಯದು ಯಾವ ಇರ್ತಾವಪ್ಪ ಅಂದ್ರ ಅವು ನಮ್ಮ ಅಧ್ಯಕ್ಷರೇ, ಅವು ನಿಮ್ಮ ಅಲ್ಲ. ಹಾಗಾಗಿ ಇವತ್ತು ಅಧ್ಯಕ್ಷರೇ, ಸಾಕಷ್ಟು ಜನ ನನ್ನ ಮತಕ್ಷೇತ್ರದ ಬಡವರು ಪುನಃ ಮುಂಬೈ ಏನಾರ ಕೂಲಿ ಮಾಡತ್ತಾರ ಅಧ್ಯಕ್ಷರೇ. ಅವ್ರ ಬದುಕು ನೀವು ನೋಡಿಲ್ಲ. ಯಾವ ರೀತಿ ಅವ್ರು ಬದುಕು ನಡೆಸ್ತಾರ ನೋಡಿದ್ರೆ ಹೊಟ್ಟಿ ಚೂರು ಅಂತ ಅಧ್ಯಕ್ಷರೇ. ನಮಗ ಬೆಳಗ್ಗೆ ಎದ್ದು ಟಾಯ್ಲೆಟ್ ಮಾಡ್ಬೇಕಾದ್ರೆ ನಮ್ಮ ಜನ 40 ನಿಮಿಷ ಕ್ಯೂದಾಗ ನಿಂದಿರ್ಬೇಕು ಅಧ್ಯಕ್ಷರೇ. ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ದೊಳಗ ಐಷಾರಾಮಿ ನಡೆಸೋರಿಗೆ ಅಂತವ್ರ ಬದುಕು ನಮಗೇನು ಗೊತ್ತಾಗ್ತದೆ ಅಧ್ಯಕ್ಷರೇ? ನಮ್ಗೆ ಗೊತ್ತಾಗಲ್ಲ. ಇವತ್ತು ಆ ಜನ ದುಡಿಕ್ ಹೋದವರು ತನ್ನ ಹೆತ್ತ ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬತ್ತಂದ್ರ ಎಷ್ಟೋ ಜನ ಮಣ್ಣಿಗೂ ಬಂದು ಅಟೆಂಡ್ ಆಗ್ಲಿಕ್ಕಾಗಲ್ಲ ಅಧ್ಯಕ್ಷರೇ. ಮಣ್ಣಿಗೂ ಬಂದು ನಾನು ನಿಮ್ಗೆ ವಿನಂತಿಯನ್ನ ಮಾಡ್ತೇನೆ. ನನ್ನ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರಿದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ನಿಮಗೆ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ. ನನ್ನ ಮತಕ್ಷೇತ್ರದ ಒಂದು ಬಂಜಾರ ತಾಂಡ, ಉಪಮುಖ್ಯಮಂತ್ರಿಗಳೇ, ಬಂಜಾರ ತಾಂಡದಲ್ಲಿ
ಆ ಇಬ್ಬರು ದಂಪತಿಗಳು ಅಧ್ಯಕ್ಷರೇ ಯಾವ ರೀತಿ ಅವ್ರು ಸುಸೈಡ್ ಮಾಡ್ಕೋತಾರೆ ಅಧ್ಯಕ್ಷರೇ, ಅಷ್ಟತನ ಅವ್ರೆಲ್ಲ ಆಸ್ತಿ ಕಳ್ಕೊಂಡಿರ್ತಾರೆ. ಅವಾಗ ಏನಾಗ್ತದೆ? ಆಯ್ತು ಅಧ್ಯಕ್ಷರೇ, 3 ನಿಮಿಷ ನಂದು ಕ್ಲೋಸ್ ಅಧ್ಯಕ್ಷರೇ. ಆ ಸಮಯದೊಳಗೆ ಅಧ್ಯಕ್ಷರೇ ಆನ ಫೋನ್ ಬಂದಿರ್ತದೆ ಅಧ್ಯಕ್ಷರೇ, ಸುಸೈಡ್ ಮಾಡ್ಕೊಂಡು ನಾ ಕೇಳ್ತೀನಿ ಎಷ್ಟು ಮಂದಿ ಮಕ್ಕಳು ಇದ್ದಾರಂದ್ರ ಒಬ್ಬನೇ ಮಗ ಇದ್ದನಂತಾರೆ ಅಧ್ಯಕ್ಷರೇ. ಆ ಸಮಯದೊಳಗೆ ಆ ತಾಯಿ ತಂದೆ ತನ್ನ ಮಗ ಕಳ್ಕೊಂಡ್ರು, ಆಸ್ತಿ ಅಂತ ಹೋಯ್ತು, ಇವ್ರು ಕೊರಗಿ ಸಾಯ್ತಕ್ಕಂಥದ್ದು ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ. ಇದ್ರ ಜೊತೆ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ಮ ಕಡೆ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ. ಆಯ್ತು 3 ನಿಮಿಷ ಅಧ್ಯಕ್ಷರೇ. ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ್ಕೊಳ್ಳಿಕ್ಕೆ ಆಲಾರದ ತೊಂದರೆದೊಳಗ ಸಾಕಷ್ಟು ಜನ ಸಮಸ್ಯೆದವರ ಅಧ್ಯಕ್ಷರೇ ತಾವು ಉತ್ತರ ಕರ್ನಾಟಕಕ್ಕ ಅನುದಾನ ಮಾಡ್ಲತ್ತೀರಿ. ಆದ್ರೆ ನನಗೆ ಹ್ಯಾಂಗ ಅನಿಸ್ಲತ್ತಂದ್ರೆ ಅಧ್ಯಕ್ಷರೇ, ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಬಾರ್ದು ಕಲಿಬೇಕಂತ ಹೇಳಿ ನಡೆಯದೇ ಕಲಿಬಾರ್ದು ಅನ್ನೋ ಉದ್ದೇಶದಿಂದ ಹಮೇಶ ಎತ್ಕೊಂಡು ತಿರ್ಗಾಡ್ತೀನಿ ಅಂತ ಅಧ್ಯಕ್ಷರೇ. ಗೊತ್ತಾಯ್ತು ಅಧ್ಯಕ್ಷರೇ, ಸೌತಿ ಅಂದ್ರೆ ತಮಗ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಕೆ ಕಲಿಬಾರ್ದು ಅಂತ ಹೇಳಿ ಯಾವಾಗ ನೋಡಿದಾಗ ಎತ್ಕೊಂಡೇ ತಿರ್ಗಾಡೋದು. ನೋಡಿದವ್ರು ಏನಂತೀರ ಅಧ್ಯಕ್ಷರೇ, ಅದಕ್ಕ ಎಷ್ಟು ಪ್ರೀತಿಯ ಪಾಯ್ಕಿನ ಮ್ಯಾಲ ನಡಿನೇ ಕೊಡಲ್ಲ ಅಂತ ಹೇಳಿ ಆ ರೀತಿ ನಮ್ಮ ಉತ್ತರ ಕರ್ನಾಟಕ ಕೊಡ್ತಕ್ಕಂತ ಯೋಜನೆಗಳು ನಮಗೆ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ, ಇದು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ, ನನ್ನ ಮತಕ್ಷೇತ್ರದ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ 18 ಕೆರೆ ತುಂಬಿಸಬೇಕಾದಂತ ಯೋಜನೆಗಳನ್ನ ತಾವು ತುಂಬಿಸ್ಕೊಡ್ರಿ. ಅದ್ರ ಜೊತೆ ಕಾರಂಜ ಸಂತ್ರಸ್ತರಿಗೆ ನ್ಯಾಯ ಕೊಡ್ರಿ, ಅವರು ಊರು ಹಾಕೋತೀನಿ ಅಂತ ಹೇಳಿ ನಿಂತಾರ ಅಧ್ಯಕ್ಷರೇ. ಅದ್ರ ಜೊತೆ ನನ್ನ ತಾಲೂಕಾ ಹುಲ್ಸೂರು ಪಟ್ಟಣ ಪಂಚಾಯತ್ ಮಾಡ್ರಿ, ಅದಕ್ಕೆ 18 ಹಳ್ಳಿಗಳು ಜೋಡಿಸ್ಕೊಡ್ರಿ ಅಂತ ಹೇಳಿ ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ MG ರಾಜೋಳಿ ಅಂತ ಹೇಳಿ ತಾಲೂಕಾ ಹೋರಾಟಗಾರ ಸಮಿತಿ ಅಧ್ಯಕ್ಷ ನಿಂತಾನ ಅಧ್ಯಕ್ಷರೇ. ಅದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, ನಾವೇನು ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳಿ ಕರಿತೀವಿ, ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ಬಸವ ಕಲ್ಯಾಣದಲ್ಲಿ 10 ಕೋಟಿ ರೂಪಾಯಿ ಕೊಟ್ಟಿದ್ದನ್ನ ಮತ್ತು ವಾಪಸ್ ಸರ್ಕಾರದೊಳಗೆ ತೊಗೊಂಡ್ರ ಅಧ್ಯಕ್ಷರೇ. ನನಗೆ ಬೇಜಾರಿಲ್ಲ, ಆದ್ರ ಆದಷ್ಟು ಕೂಡಲೇ ಆ 10 ಕೋಟಿ ರೂಪಾಯಿ ವಾಪಸ್ ಕೊಟ್ಟು ಛತ್ರಪತಿ ಶಿವಾಜಿ ಪಾರ್ಕ್ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ತಮಗೆ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ. ಕೊನೆ ಮಾತು ಅಧ್ಯಕ್ಷರೇ, 30 ಸೆಕೆಂಡ್ ಒಳಗೆ ಮುಗಿಸ್ತೀನಿ. ಕಸ್ತಿ ಡೂಬ್ತಿ ಆಯ್ತು ಡೂಬ್ ಜಾನೇದು, ತಮಗೆ ಹಿಂದಿ ತಿಳಿತು ಅಧ್ಯಕ್ಷರೇ. कश्ती डूबती है तो डूब जाने दो, फिर वो तूफान से उबर सकती है. क्षमा भूजती है तो भूज जाने दो, फिर वो अंधेरे में जल सकती है. मायूस न हो, इरादा न बदल, आज नहीं तो कल कल्याण कर्नाटक लोग किसानों की तकदीर बदल सकती है. धन्यवाद अध्यक्ष. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.